ಹಳ್ಳಿಯ ಮಾರ್ಕೆಟ್ನಲ್ಲಿ ದಿನದ ಪ್ರಾರಂಭ ಆಗುತ್ತೆ. ರೋಷನ್ ತನ್ನ ಲಿಟ್ಟಿ ಚೋಕ ಅಂಗಡಿಯಲ್ಲಿ ಕೂತಿದ್ದಾನೆ. ಅವನಿವತ್ತ್ಯಾಕೋ ಬೇಜಾರಾಗಿ ಕಾಣ್ತಿದ್ದಾನೆ. ಮತ್ತೆ ಅವನ ಅಂಗಡಿಯ ಇದ್ದಲ ಒಲೆ ಕೂಡ ಯಾಕೋ ತಣ್ಣಗಾಗಿದೆ. ಜನ ಆ ದಾರಿಲಿ ಬರ್ತಿದ್ದಾರೆ, ಆದ್ರೆ ಯಾವಾಗ ಅವರು ತಣ್ಣಗಾಗಿರೋ ಒಲೆನ ನೋಡ್ತಾರೋ ಅದನ್ನ ಇಗ್ನೋರ್ ಮಾಡಿ ಸುಮ್ಮನೆ ಹೊರಟೋಗ್ತಾ ಇದ್ದಾರೆ. ಆಗ ಆ ಕಡೆಯಿಂದ ಹೋಗ್ತಾ ಇದ್ದ ಕೆಲವು ಪರಿಚಿತ ವ್ಯಕ್ತಿಗಳು ಅವನ ಅಂಗಡಿಗೆ ಬರ್ತಾರೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಒಂದು ದೊಡ್ಡ ಕಾರು ಜೋರಾಗಿ ಶಬ್ದ ಮಾಡ್ಕೊಂಡು ಬಂದು ಅಂಗಡಿ ಮುಂದೆ ನಿಂತ್ಕೊಳ್ಳುತ್ತೆ. ಆ ಗಾಡಿಯಿಂದ ಸುರೇಶ್ ಇಳಿತಾನೆ. ಅವನು ರೋಷನ್ ಅಂಗಡಿ ಕಡೆ ಬರ್ತಿದ್ದ ಹಾಗೆ ಅವನನ್ನ ನೋಡಿ ರೋಷನ್ಗೆ ತುಂಬಾ ಗಾಬರಿ ಆಗುತ್ತೆ. ಸುರೇಶ್ ಅವನಿಗೆ ಸರಿಯಾಗಿ ಬೆದರಿಕೆ ಹಾಕ್ತಾನೆ. ಆಮೇಲೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೋದ ಮೇಲೆ ರೋಷನ್ ಗಾಬರಿಯಿಂದ ಅವನ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತಾನೆ. ರಾತ್ರಿ ವಿಮಲಾ ಬಟ್ಟೆ ಹೊಲಿತಾ ಇರ್ತಾಳೆ. ಆಗ ರೋಷನ್ ಬೇಜಾರಾಗಿ ಇಳಿದು ಹೋದ ಮುಖ ಹಾಕೊಂಡು ಮನೆಗೆ ಬರ್ತಾನೆ. ವಿಮಲಾ ಅವನಿಗೆ ಒಂದು ಲೋಟ ನೀರ್ ತಂದು ಕೊಡ್ತಾಳೆ. ಅವನನ್ನ ನೋಡಿನೇ ಏನೋ ಆಗಿದೆ ಅಂತ ಅವಳಿಗೆ ಅರ್ಥ ಆಗತ್ತೆ. ಏನಾಯ್ತು, ಇವತ್ತು ಏನು ಸಂಪಾದನೆ ಆಗ್ಲೇ ಇಲ್ವಾ? ಮತ್ತೆ ಆ ಸುರೇಶ್ ಮತ್ತೇನಾದ್ರೂ ಬಂದಿದ್ನಾ ಇವತ್ತು? ನಿರಾಸೆ ಆಗ್ಬೇಡಿ, ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಒಂದು ದಾರಿ ಮುಚ್ಚೋದಾಗ ಆ ದೇವ್ರು ಮತ್ತೊಂದು ದಾರಿನ ಖಂಡಿತ ತೋರಿಸ್ತಾನೆ. ನಾವು ಬೇರೆ ಏನಾದ್ರೂ ಯೋಚನೆ ಮಾಡೋಣ. ರೋಷನ್ ಮುಖದಲ್ಲಿ ಸ್ವಲ್ಪ ಭರವಸೆಯ ನಗು ಮೂಡುತ್ತೆ. ಅವರಿಬ್ರು ಇನ್ನೇನು ಊಟಕ್ಕೆ ಕೂತ್ಕೋಬೇಕು ಅನ್ನೋ ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿತಾರೆ. ರೋಷನ್ ಬೇಗ ಎದ್ದು ಹೋಗಿ ಬಾಗಿಲು ತೆಗಿತಾನೆ. ಅವನೆದುರಿಗೆ ಉದ್ದವಾಗಿದ್ದ ವಿನೋದ್ ನಿಂತಿರ್ತಾನೆ. ರೋಷನ್ ಸ್ವಲ್ಪನೂ ತಡ ಮಾಡದೆ ಹೇಳ್ತಾನೆ, ರೋಷನ್ ಮತ್ತೆ ವಿಮಲಾಗೆ ಸ್ವಲ್ಪ ಆಶ್ಚರ್ಯ ಆಗತ್ತೆ. ಆದ್ರೂ ಅವರಿಬ್ರು ವಿನೋದ್ನ ಮನೆ ಒಳಗೆ ಕರೀತಾರೆ. ಒಳಗೆ ಬಂದ ವಿನೋದ್ ನೋಡ್ತಾನೆ, ಮನೆಯಲ್ಲಿ ಕೇವಲ ಉದ್ದಿನ ಬೇಳೆ, ಅಕ್ಕಿ ಮತ್ತೆ ಸ್ವಲ್ಪ ತರಕಾರಿ ಇರುತ್ತೆ. ಅವನು ತನ್ನ ಬ್ಯಾಗ್ ತೆಗೆದು ಅದರಿಂದ ಕೆಲವು ಪಾತ್ರೆಗಳನ್ನ ತೆಗಿತಾನೆ. ರೋಷನ್ ಮತ್ತೆ ವಿಮಲಾಗೆ ಅದನ್ನ ನೋಡಿ ಏನೂ ಅರ್ಥ ಆಗಲ್ಲ, ಇಲ್ಲೇನ್ ನಡೀತಿದೆ ಅಂತ. ಬೇಯಿಸಿದ್ದ, ಆದ್ರೆ ಇಲ್ಲಿನ ಜನಕ್ಕೆಲ್ಲ ಲಿಟ್ಟಿ ಚೋಕಾ ತುಂಬಾ ಇಷ್ಟ. ಅವರಿಗೆ ಖಾರವಾದ ಮಸಾಲೆ ರುಚಿ ಈ ಇಡ್ಲಿಲಿ ಹೇಗ್ ಸಿಗತ್ತೆ? ರೋಷನ್ ಕಣ್ಣಲ್ಲಿ ಮತ್ತೆ ಭರವಸೆ ಮೂಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮೂವರು ಸೇರಿ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ವಿನೋದ್ ಮತ್ತೆ ರೋಷನ್ ಬೀಸೋ ಕಲ್ಲಿನಲ್ಲಿ ನೆನೆಸಿದ ಬೇಳೆನ ರುಬ್ತಾರೆ. ಆ ಕಡೆ ವಿಮಲಾ ಸಣ್ಣ ಉರಿಯಲ್ಲಿ ಚೋಕಾಗೋಸ್ಕರ ತರಕಾರಿಗಳನ್ನ ಬೇಯಿಸಕ್ಕೆ ಶುರು ಮಾಡ್ತಾಳೆ.
ಸ್ವಲ್ಪ ಹೊತ್ತಲ್ಲೇ ವಿನೋದ್ ಮತ್ತೆ ರೋಷನ್ ರುಬ್ಬುವ ಕೆಲ್ಸನ ಮುಗಿಸ್ತಾರೆ. ಮೂವರು ಸೇರಿ ಬೇಯಿಸಿದ ಬದನೆಕಾಯಿ ಮತ್ತೆ ಆಲೂಗಡ್ಡೆ ತಗೋತಾರೆ. ಅದರ ಸಿಪ್ಪೆ ತೆಗೆಯಕ್ಕೆ ಶುರು ಮಾಡ್ತಾರೆ. ಆಮೇಲೆ ವಿಮಲಾ ಆಲೂಗಡ್ಡೆನ ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಮ್ಯಾಶ್ ಮಾಡ್ತಾಳೆ. ಇದರಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ತೀನಿ, ಅದರಿಂದ ಅಸಲಿ ಬಿಹಾರಿ ಸ್ವಾದ ಬರುತ್ತೆ. ರೋಷನ್ ಅದರಲ್ಲಿ ಮಸಾಲೆ ಹಾಕ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವರ ಚೋಕ ಊಟ ಮಾಡಕ್ಕೆ ರೆಡಿಯಾಗಿರುತ್ತೆ. ಹೀಗೆ ಸಮಯ ಕಳೀತಾ ಇರುತ್ತೆ. ಈಗ ಇಡ್ಲಿ ರೆಡಿ ಮಾಡೋ ಸಮಯ ಬಂದಾಗಿದೆ. ವಿನೋದ್ ಸ್ಟ್ಯಾಂಡ್ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾನೆ. ಆಮೇಲೆ ಅವನು ಒಂದೊಂದಾಗೆ ಅದರಲ್ಲಿ ಹಿಟ್ಟು ಹಾಕ್ತಾನೆ. ಆಮೇಲೆ ಅವನು ಆ ಸ್ಟ್ಯಾಂಡ್ ಅನ್ನ ಕುದೀತಾ ಇರೋ ನೀರಿನ ಮೇಲ್ಭಾಗದಲ್ಲಿ ಇಡ್ತಾನೆ ಮತ್ತೆ ಮೇಲಿನಿಂದ ಮುಚ್ಚಳ ಮುಚ್ತಾನೆ. ಆ ಪಾತ್ರೆಯಿಂದ ನಿಧಾನವಾಗಿ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಮತ್ತೆ ಮನೆಯಲ್ಲೆಲ್ಲ ಆ ಊಟದ ಒಳ್ಳೆಯ ವಾಸನೆ ಹರಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ವಿನೋದ್ ಮುಚ್ಚಳ ತೆಗೆದು ನೋಡ್ತಾನೆ. ಅದರಲ್ಲಿ ಚಿಕ್ಕ ಚಿಕ್ಕ ಮೃದುವಾದ ಇಡ್ಲಿ ರೆಡಿಯಾಗಿರುತ್ತೆ. ರೋಷನ್ ಅದನ್ನ ಹುಷಾರಾಗಿ ಹೊರಗಡೆ ತೆಗಿತಾನೆ. ಸ್ವಲ್ಪ ಹೊತ್ತಲ್ಲೇ ಮೂವರು ಒಟ್ಟಿಗೆ ಕೂತ್ಕೊಂಡು ಇಡ್ಲಿ ತಿನ್ನಕ್ಕೆ ಶುರು ಮಾಡ್ತಾರೆ. ವಿಮ್ಲಾ ಎಲ್ಲಾರ್ಗೂ ಎರಡೆರಡು ಇಡ್ಲಿ ಬಡಿಸ್ತಾಳೆ. ಆಮೇಲೆ ಅದರ ಜೊತೆ ಸ್ವಲ್ಪ ಖಾರವಾದ ಚೋಕ ಕೂಡ ಹಾಕ್ತಾಳೆ. ರೋಷನ್ ಆ ಇಡ್ಲಿಯ ಒಂದು ಚಿಕ್ಕ ತುಂಡನ್ನ ಮುರಿತಾನೆ. ಅದನ್ನ ಚೋಕ ಒಳಗೆ ಮುಳುಗಿಸಿ ತಿಂತಾನೆ. ಅವನು ಅದರ ರುಚಿ ನೋಡಿದ ತಕ್ಷಣ ಅವನ ಮುಖ ಅರಳಿಬಿಡುತ್ತೆ. ಅವನ ಮುಖದ ಮೇಲೆ ಒಂದು ದೊಡ್ಡ ನಗು ಮೂಡುತ್ತೆ. ನಿಜವಾಗ್ಲೂ ಹೌದು, ಇದು ತುಂಬಾ ರುಚಿಯಾಗಿದೆ. ನಮ್ಮೂರಿನ ಜನಕ್ಕೆ ಇದು ಖಂಡಿತ ಇಷ್ಟ ಆಗುತ್ತೆ. ಮೂವರಿಗೂ ಅವರು ಮಾಡಿದ ಅಡಿಗೆಯ ರುಚಿ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿಗೆ ಆ ರಾತ್ರಿ ಮುಗಿದು ಹೋಗುತ್ತೆ. ಮರುದಿನ ರೋಷನ್ ಹೊಸ ಭರವಸೆಯೊಂದಿಗೆ ಅವನ ಅಂಗಡಿಗೆ ಬರ್ತಾನೆ. ಅವನು ಆ ಪಾತ್ರೆನ ಕೌಂಟರ್ ಮೇಲಿಡ್ತಾನೆ ಮತ್ತೆ ತನ್ನ ಹೊಸ ತಿಂಡಿ ಇಡ್ಲಿ ಚೋಕ ಮಾಡಕ್ಕೆ ಶುರು ಮಾಡ್ತಾನೆ. ನಿಧಾನವಾಗಿ ಅಲ್ಲಿ ಜನರ ಗುಂಪು ಸೇರಕ್ಕೆ ಶುರುವಾಗುತ್ತೆ. ಈ ಮಾರ್ಕೆಟಲ್ಲಿ ಮೊದಲು ಯಾವತ್ತೂ ಈ ರೀತಿ ಬೇಯಿಸಿದ ತಿಂಡಿನ ನೋಡೇ ಇರಲಿಲ್ಲ. ಒಬ್ಬ ವ್ಯಕ್ತಿ ಅದನ್ನ ತಿಂತಾನೆ. ತಕ್ಷಣ ಖುಷಿಯಿಂದ ಹೇಳ್ತಾನೆ, ನೋಡ್ತಿದ್ದಂತೆ ಇನ್ನು ಮಿಕ್ಕವರೆಲ್ಲ ಇಡ್ಲಿ ಚೌಕಾನ ಕೊಂಡ್ಕೋತಾರೆ. ಈಗ ರೋಷನ್ ಅಂಗಡಿ ಮುಂದೆ ಜನರ ಗುಂಪೇ ಇರುತ್ತೆ. ತುಂಬಾ ದಿನಗಳಾದ್ಮೇಲೆ ಇವತ್ತು ಒಳ್ಳೆ ಸಂಪಾದನೆ ಕೂಡ ಆಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಸುರೇಶ್ ಮತ್ತೆ ಅಲ್ಲಿಗೆ ಬರ್ತಾನೆ. ಅವನು ರೋಷನ್ ಅಂಗಡಿ ಮುಂದೆ ನಿಂತಿದ್ದ ಜನಜಂಗುಳಿ ನೋಡಿ ಅಲ್ಲಿಗೆ ಬರ್ತಾನೆ. ಅವನು ಜನಗಳ ಮಧ್ಯದಲ್ಲಿ ದಾರಿ ಮಾಡ್ಕೊಂಡು ಅಂಗಡಿ ಹತ್ರ ಬರ್ತಾನೆ. ಸುರೇಶ್ ಅನುಮಾನದ ದೃಷ್ಟಿಯಿಂದ ಪ್ಲೇಟ್ಗಳನ್ನ ನೋಡ್ತಾನೆ. ತಿಂಡಿಯ ವಾಸನೆ ತುಂಬಾ ಅದ್ಭುತವಾಗಿರುತ್ತೆ. ಅವನು ಒಂದು ತುತ್ತು ತಿಂದು ನೋಡ್ತಾನೆ. ಅದು ಅವನ ಹೊಟ್ಟೆಯಲ್ಲಿ ಹಗುರವಾಗಿದೆ ಅನ್ಸತ್ತೆ. ಅದರ ರುಚಿ ಕೂಡ ಅವನಿಗೆ ತಕ್ಷಣ ಇಷ್ಟ ಆಗ್ಬಿಡುತ್ತೆ. ರೋಷನ್ ಟೇಬಲ್ ಡ್ರಾಯಿಂದ ದುಡ್ಡಿನ ಒಂದು ಕಂತೆ ತೆಗಿತಾನೆ. ಅದನ್ನ ಸುರೇಶ್ಗೆ ಕೊಟ್ಬಿಡ್ತಾನೆ. ಸುರೇಶ್ ದುಡ್ಡನ್ನ ಇಸ್ಕೋತಾನೆ. ಅವನೊಂದು ಸಲ ಖುಷಿಯಾಗಿದ್ದ ಜನರ ಕಡೆ ನೋಡ್ತಾನೆ, ಇನ್ನೊಂದ್ಸಲ ರೋಷನ್ ಕಡೆ ನೋಡ್ತಾನೆ. ಅವನಿಗೆ ಅರ್ಥ ಆಗತ್ತೆ, ಇಷ್ಟು ರುಚಿಯಾಗಿರೋ ತಿಂಡಿ ಮುಂದೆ ಈಗ ಇವನ ತಂತ್ರ ಏನೂ ನಡೆಯಲ್ಲ ಅಂತ.
ಸುರೇಶ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮತ್ತೆ ಜನರೆಲ್ಲ ರೋಷನ್ಗೋಸ್ಕರ ಖುಷಿಯಿಂದ ಚಪ್ಪಾಳೆ ಹೊಡಿತಾರೆ. ಸಂಜೆ ಆಗ್ತಿದ್ದ ಹಾಗೆ ಅಂದಿನ ದಿನ ಮುಗಿಯುತ್ತೆ. ಅವನ ತಿಂಡಿ ಪೂರ್ತಿ ಮಾರಾಟ ಆಗಿರುತ್ತೆ. ಮತ್ತೀ ಹೊಸ ತಿಂಡಿಯಿಂದ ಇವತ್ತು ಅವನ ದಿನ ತುಂಬಾ ಚೆನ್ನಾಗಾಗಿರುತ್ತೆ. ಅಷ್ಟೊತ್ತಿಗೆ ವಿಮಲಾ ಮತ್ತೆ ವಿನೋದ್ ಕೂಡ ಅಂಗಡಿ ಹತ್ರ ಬರ್ತಾರೆ. ಈಗ ನಮ್ಮ ಹಳ್ಳಿ ಈ ರುಚಿಯಾದ ತಿಂಡಿಗೆ ಹೆಸರುವಾಸಿಯಾಗತ್ತೆ. ಮೂವರು ಖುಷಿಯಿಂದ ಅವಳ ಮಾತನ್ನ ಒಪ್ಕೋತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ವಿನೋದ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಅವನ ಬುದ್ಧಿವಂತಿಕೆಯಿಂದ ಮಾಡಿದ ಈ ಹೊಸ ತಿಂಡಿ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಉಳಿಯತ್ತೆ.